ಇವತ್ತು ಏನು ನಮ್ಮ ಹಿರಿಯ ನಾಯಕರಾದಂಥ ನಸೀರ್ ಅಹಮದ್ ಅವರು ಮಾಜಿ ಸಚಿವರು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ವಿಷಾದ ವ್ಯಕ್ತಪಡಿಸಿರೋದ್ರಿಂದ ಅದು ಚರ್ಚೆ ಆಗಬಾರ್ದು. ಬಟ್ ನಿಜವಾಗ್ಲೂ ಯಾಕೆ ಹೇಳಿದ್ದಾರೆ? ಒಂದು ನಿಮಿಷ ಹೋಲ್ಡ್ ಆನ್. ವಿಷಾದ ನೋಡಿ ಕೇಳಿಸ್ಕೊಳ್ಳಿ, ನಾವು ಅವರೇ ವಿಷಾದವನ್ನು ಯಾಕೆ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅವರ ದೊಡ್ಡತನದಿಂದ ಹೇಳಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವರನ್ನ ನಮ್ಗೆ ಮಾತಾಡೋಕೆ ಅವಕಾಶ ಕೊಡಿ. ಈಗ 20 ನೀವು ಪ್ರಶ್ನೆ ಕೇಳಿದ್ದೀರಿ. 20 ನಿಮಿಷ ವಿಷಾದ ಮತ್ತು ಕ್ಷಮೆ ಕೇಳಿಸ್ಕೊಳ್ಳಿ. ಅದನ್ನ ಡಿಸ್ಟಿಂಗ್ವಿಶ್ ಅಲ್ಲ, ಕೇಳಿಸ್ಕೊಳ್ಳಿ. ವಿಷಾದ ಕ್ಷಮೆ ಎರಡು ಒಂದನೇ ಸಿನೋನಿಮ್. ಅದು ಈಕ್ವಲ್ ವರ್ಡ್ಸ್ ಗಳು. ನರೇಂದ್ರ ಮೋದಿ ಅವರು ಬಾಯಿಂದ ಬಂದ್ರೆ ಒಂದ್ ನಿಮಿಷ 100 ಪದಗಳ ಸಿನೋನಿಮ್ ಇದಾವೆ. ವಾಸ್ತವದಲ್ಲಿ ಇವತ್ತು ನಸೀರ್ ಅಹಮದ್ ಅವರು ಚರ್ಚೆ ಮಾತಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಮೊನ್ನೆ ನರೇಂದ್ರ ಮೋದಿ ಅವರು ಒಂದ್ ನಿಮಿಷ ಕ್ಷಮೆನ ಅವರೇ ಕ್ಷಮೆಯನ್ನು ಆಲ್ರೆಡಿ ಕೇಳಿದ್ದಾರೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋದೇ ಅಪ್ರಸ್ತುತ. ಅಲ್ಲ, ಅವರು ಏನಕ್ಕ ಮಾತನಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿ ಅವರು ವಾಸ್ತವವನ್ನ ಜನತೆಗೆ ತಿಳಿಸುವಂತ ಕೆಲಸ ಮಾಡೋಣ. ರಾಷ್ಟ್ರೀಯ ಪಕ್ಷದ ವಕ್ತಾರರು ರಘು ದೊಡ್ಡೇರಿ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ವಕ್ತಾರರು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಒಂದ್ ನಿಮಿಷ ಮಾನ್ಯ ಶಾಸಕರೇನೆ ಸದನದಲ್ಲಿ ಹೇಳಿರೋದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆನೇ ಇಲ್ಲ. ಒಂದ್ ನಿಮಿಷ ಏನಕ್ಕೆ ಆ ಮಾತು ಹೇಳಿದಾರೆ ಅಂತ ಕೇಳಕ್ ಬಂದಿದ್ದೀವಿ. ಆ ಮಾತನ್ನು ಏನಕ್ಕೆ ಹೇಳಿದ್ರು? ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರರಾಗಿ ನೀವು ಯಾಕೆ ಆ ಮಾತನ್ನು ಮಾತಾಡಿದ್ದಾರೆ? ನಸೀರ್ ಅಹಮದ್ ಅವರು ನರೇಂದ್ರ ಮೋದಿ ಅವರನ್ನು ಯಾಕೆ ದೇಶ ವಿರೋಧಿ ಅಂತಾರೆ, ಯಾಕೆ ಆಂಟಿ ನ್ಯಾಷನಲ್ ಅಂತ ಕರೀತಾರೆ ಅಂತಂದ್ರೆ ಆ ವಿಚಾರವನ್ನ ಚರ್ಚೆ ಮಾಡಕ್ ಬಂದಿದ್ದಾರೆ. ರಾಜ್ಯದ ಜನತೆಗೆ ತಿಳ್ಸಕ್ ಬಂದಿದ್ದೇನೆ. ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಹೌದು, ನೀವು ಒಂದು ರಾಷ್ಟ್ರೀಯ ಪಕ್ಷದ ಮುಖವಾಣಿಯಾಗಿ ಬಂದಿದ್ದೀರಿ. ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ನನ್ನ ಪ್ರಶ್ನೆ ಕ್ವೈಟ್ ಕ್ಲಿಯರ್ ಆಗಿದೆ ನಿಮಗೆ. ನಸೀರ್ ಅಹಮದ್ ಅವರು ಹೇಳಿರುವುದು ಸರಿನಾ ತಪ್ಪ? ಹೇಳ ಮುಂದಕ್ಕೆ ಹೋಗ್ರಿ. ನೋಡಿ, ನಸೀರ್ ಅಹಮದ್ ಅವರು ಅದನ್ನ ಹೇಳಕ್ಕೆ ನಿಮ್ಮನ್ನು ತಡೀತಿರೋದು ಏನು? ಏನಿಲ್ಲ ಅಲ್ಲಿ. ಬಟ್ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂತ ಕೆಲಸಗಳಿಂದ ಆ ರೀತಿ ಹೇಳಿದ್ದಾರೆ. ಸರಿನಾ ತಪ್ಪ? ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂತ ತಪ್ಪು. ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂತ ತಪ್ಪು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವೇ ನರೇಂದ್ರ ಮೋದಿ ಅವರು ಹಾಗಾದ್ರೆ ನೀನು ಯು ಆರ್ ಆಲ್ಸೋ ಸೇಯಿಂಗ್ ದಟ್ ಈಸ್ ಅ ದೇಶದ್ರೋಹಿ. ಅಲ್ಲ, ಒಂದ್ ನಿಮಿಷ. ದೇಶಕ್ಕೆ ಅನ್ಯಾಯ ಮಾಡಿದವರು ದೇಶದ್ರೋಹಿಗಳೇ. ಹೌದು, 20 ಸೈನಿಕರನ್ನ ಡೋಕ್ಲಾದಲ್ಲಿ. ಒಂದು ನಿಮಿಷ. ಇವತ್ತು ಚೈನಾ ಇವತ್ತು ನಮ್ಮ ದೇಶವನ್ನ ನಮ್ಮ ದೇಶದ 2,000 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನ ಅಕ್ವೈರ್ ಮಾಡ್ಕೊಂಡ್ರು ನನಗೆ ಏನು ಆಗಿಲ್ಲ ಅಂತ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಏನಂತ ಅರ್ಥ? ಅದನ್ನ ದೇಶದ್ರೋಹ ಅನ್ನೋದು. ಏನ್ ಮಾತಾಡ್ತಿದ್ದೀರಿ? ಪಹಲ್ಗಾಮಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಒಂದು ಹಳಸದಂತವ್ರನ್ನ ಇನ್ನೂ ಹಿಡ್ಕೊಂಡಿಲ್ಲ. ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗ ಒಂದ್ ನಿಮಿಷ. ಪಹಲ್ಗಾಮ್ ಅಟ್ಯಾಕ್ ಆದಂತ ಅಮಾಯಕ ಅದು ದೇಶದ್ರೋಹ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಡೆದಂತ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ದೇಶದ್ರೋಹಿ ಸರ್ಕಾರ. ನಿಮ್ ಪ್ರಕಾರ, ನಿಮ್ಮ ಲಾಜಿಕ್ ಅಲ್ಲಿ ರಘು ದೊಡ್ಡೇರಿ ಅವರೇ ಒಂದ್ ನಿಮಿಷ ನೀವು ಮುಗಿಸಿ. ಆಯ್ತು, ನಿಮ್ದೇ ಲಾಜಿಕ್ ಅಲ್ಲೇ ಮಾತಾಡೋಣ. ನನಗೆ ಒಟ್ಟೆ ಚೀರಿಸ್ಬೇಡ್ರಿ. ಒಂದ್ ನಿಮಿಷ. IMF ಅವರು ದುಡ್ಡು ಕೊಡ್ಬಾರ್ದು ಪಾಕಿಸ್ತಾನಕ್ಕೆ ಅಂತ ಹೇಳಿದ್ರೆ ಪಾಕಿಸ್ತಾನ ಎಲ್ಲಾ ದೇಶಗಳು ಸಪೋರ್ಟ್ ಮಾಡ್ದು. ನಮ್ಮ ದೇಶನ ನರೇಂದ್ರ ಮೋದಿ ಅವರನ್ನ ಭಾರತವನ್ನು ಒಬ್ರು ಸಪೋರ್ಟ್ ಮಾಡಿಲ್ಲ. ಅದು ದೇಶದ ಆಂಟಿ ಒಂದು ನಿಮಿಷ ಟೈಮ್ ಕೊಡ್ತೀನಿ. ನೀವು ನಿಮ್ದು ಮುಗಿಸ್ಬಿಡ್ರಿ, ಯಾಕಂದ್ರೆ ನಿಮ್ಗೆ ಸರಿ ಸಮಾನ ಚೀರಕ್ಕಾಗಲ್ಲ. ಈಗ ನಿಮ್ಮ ಪ್ರಕಾರ ನಸೀರ್ ಅಹಮದ್ ಅವರು ವಿಷಾದ ವ್ಯಕ್ತಪಡಿಸಿದ್ರು, ರಘು ದೊಡ್ಡೇರಿ ಅವರು ಅದನ್ನ ಎಂಡೋರ್ಸ್ ಮಾಡ್ತಾ ಇದ್ದಾರೆ, ಸೇಯಿಂಗ್ ದಟ್ ಅವರು ಯಾವ ಕಾರಣಗಳಿಂದ ನರೇಂದ್ರ ಮೋದಿ ಅವರನ್ನ ದೇಶದ್ರೋಹಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇರೋದು ಕೇಳಿಸ್ಕೊಂಡು ಆಮೇಲೆ ಮಾತಾಡ್ರಿ. ಸೊ ಅವ್ರು ವಿಷಾದ ವ್ಯಕ್ತಪಡಿಸಿದ್ರು, ಯಾಕೆ ಅವ್ರು ಹಂಗಂದ್ರು ಅಂತ ಎಕ್ಸ್ಪ್ಲೇನ್ ಕೊಡ್ತಾ ನೀವು. ಚೀನಾ ನಮ್ಮ ಭಾರತದ ಭೂಭಾಗವನ್ನು ಇಷ್ಟು ಅತಿಕ್ರಮಿಸಿಕೊಂಡಿದೆ, ಪಹಲ್ಗಾಮಲ್ಲಿ ಇಂಥ ದಾಳಿ ನಡೀತು, ಮತ್ತೊಂದು ನಡೀತು, ಇದನ್ನ ನಿಭಾಯಿಸಕ್ಕಾಗಿಲ್ಲ, ಹಂಗಾಗಿ ದೇಶದ ವಿರುದ್ಧ ಅವ್ರು ಕೆಲಸ ಮಾಡಿದ್ದಾರೆ. ಒಂದ್ ನಿಮಿಷ ಲೆಟ್ ಮಿ ಫಿನಿಶ್ ಅಂತ ತಾವು ಹೇಳ್ತಿದ್ದೀರಿ. ಸುಮಾರು 60 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ಗಳಾದವು ದೊಡ್ಡ ದೊಡ್ಡ ದೇಶದ. ಇವ್ರು ಯಾರು ಇವರು
border ಅಲ್ಲ. ಅಲ್ಲ ರೀ, ಇನ್ನು ಕೇಳಿ ಪಾರ್ಲಿಮೆಂಟ್ ಒಂದ್ ನಿಮಿಷ ತಡ್ರಿ. ಕಂದಹಾರ್ಗೆ hijack ಮಾಡ್ತಾರೆ, ಅದನ್ನು ಮಾತಾಡಿ. ರಘು ದೊಡ್ಡೇರಿ ಅವರೇ, ನೀವು ಇಲ್ಲಿ ಮಾತಾಡಕ್ ಬಂದಿದ್ದೀರಿ, Yes. ನನ್ನ ಮಾತನ್ನ BJP ಯ ವೈಫಲ್ಯಗಳನ್ನ ಕೇಳಿಸ್ಕೊಳ್ರಿ. ಜನತೆಗೆ ತಾಳ್ಮೆ ಇರ್ಲಿ ರಘು ದೊಡ್ಡೇರಿ ಅವರೇ, ದಯವಿಟ್ಟು ನಿಮ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ವಕ್ತಾರರಿಗೆ ಒಂದ್ ಸ್ವಲ್ಪ ತಾಳ್ಮೆನೂ ಹೇಳಿ ಕಳಿಸ್ರಿ. ಸರಿ ಹಂಗಂತ ನೀವು ಆಯ್ತು, ನೀವು ಹೇಳಿ, ನಾನು ಉತ್ತರ ಕೊಡ್ತೇನೆ. ಈಗ ನಿಮ್ ಲಾಜಿಕ್ ನಾನು ಒಪ್ಕೊಳ್ತೀನಿ, ಯು ಆರ್ ಕರೆಕ್ಟ್. ಪಹಲ್ಗಾಮ್ ದಾಳಿಯನ್ನು ತಡೆಯೋಕ್ಕಾಗಿಲ್ಲ ಮೋದಿ ಅವರಿಗೆ, ಚೈನಾ ನಮ್ಮ ಭೂಭಾಗವನ್ನು ಅತಿಕ್ರಮಿಸಿಕೊಂಡಿದೆ, ಅಲ್ಲಿ ಫೇಲಿಯರ್ ಆದ್ರು ನರೇಂದ್ರ ಮೋದಿ ಅವರು, 20 ಅಮಾಯಕ ಸೈನಿಕರು ಎಲ್ಲ ಕೊಲೆ ಸತ್ತೋದ್ರು. ಮಾಡಿದ್ರು. ಸತ್ತೋದ್ರು, ಪುಲ್ವಾಮಾ ದಾಳಿ ನಡೀತು, ಸೈನಿಕರೆಲ್ಲ ಸತ್ತೋದ್ರು. ಹಿಂಗಾಗಿ ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಮೋದಿ ಅವರು. ಅದೇ 60 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೀರಿಯಲ್ ಬಾಂಬ್ ಬ್ಲಾಸ್ಟ್ಗಳು ನಡೆದಿವೆ, ಈ ದೇಶದ ಸಂಸತ್ತಿನ ಮೇಲೆ ದಾಳಿ ನಡೆದಿದೆ. BJP ಒಂದು ನಿಮಿಷ ಟೈಮಲ್ಲಿ ಕೇಳಿ 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 ನಮ್ದಲ್ಲ. ಕೇಳಿ ಬಹಳಷ್ಟು BJP ಬಹಳಷ್ಟು ಟೈಮಲ್ಲಿ. ಬಹಳಷ್ಟು ದೇಶದ ಆಂತರಿಕ ಉತ್ಕರ್ಷ್, ದೇಶದ ಆಂತರಿಕ ಭದ್ರತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವಂಥ ಹಲವಾರು ಭಯೋತ್ಪಾದಕ ಚಟುವಟಿಕೆಗಳು ನಡೆದಿರುವುದರಿಂದ 60 ವರ್ಷಗಳ ಕಾಲ ನಡೆಸಿದಂತಹ ಕಾಂಗ್ರೆಸ್ ಪಾರ್ಟಿ ಒಂದು ದೇಶದ್ರೋಹಿ ಪಾರ್ಟಿ. ಬಿಕಾಸ್ ಬಹಳಷ್ಟು ಈ ಥರದ ಭಯೋತ್ಪಾದಕ ಕೃತ್ಯಗಳು ನಡೆದಿರೋದ್ರಿಂದ ಅದು ಒಂದು ದೇಶದ್ರೋಹಿ ಪಾರ್ಟಿ, ಅದು ಒಂದು ದೇಶದ್ರೋಹ ಸರ್ಕಾರ. ಕಂಪ್ಯಾರಿಟಿವ್ಲಿ ಲಾಜಿಕ್ ಕರೆಕ್ಟ್ ಆಗಿದೆ. ನೀವು ಮಾಡಿದ್ರೆ ಕರೆಕ್ಟ್, ನಿಮ್ ಕಾಲದಲ್ಲಿ ಆಗಿರೋದು ಸರಿ. ಈಗಿನ ಏನ್ ಲಾಜಿಕ್ ಇಲ್ಲದೆ ಇರೋ ಮಾತುಗಳು. ನಾಗೇಂದ್ರ ಕೊಡಿ. ನಾಗೇಂದ್ರ ಬಾಬು ಅವರು ನಾಗೇಂದ್ರ ಬಾಬು ಅವರು ಆಯ್ತಾಯ್ತು ಬಿಡಿ ಸರ್, ಏನೇನೋ ಮಾತಾಡ್ತಿದ್ದೀರಾ. ರಘು ಅವರೇ, ಇವತ್ತು ನಿಮ್ಮ ವಾದದಲ್ಲಿ ನಿಮ್ಮ ವಾದ ಇವತ್ತಿನ ನಿಮ್ಮ ಡಿಬೇಟ್ ಅಲ್ಲಿ ನಾಟ್ ಈವನ್ 0% ನ್ಯಾಯ ಇಲ್ಲ.